ವೀಕ್ಷಕರೇ, ಅನಾಮಿಕಾ ಹೇಳ್ದ ಹೆದರಿಸಿ ಬೆದರಿಸಿ ನನ್ನ ಮೇಲೆ ಹಲ್ಲೆ ಮಾಡಿ ನನ್ನ ಕೈಯಲ್ಲಿ ಶವಗಳನ್ನ ಹೂಳಿಸ್ತಾ ಇದ್ರು, ಅತ್ಯಾಚಾರ ಎಸಗಿ ಕೊಂದ ರೀತಿಯಲ್ಲಿ ಆ ಶವಗಳಿದ್ವು, ನನಗೆ ರಕ್ಷಣೆ ಕೊಡೋದಾದ್ರೆ ನಾನು ನಿಮಗೆ ಆ ಸ್ಥಳಗಳನ್ನ ತೋರಿಸ್ತೀವಿ ಅಂತ. ಹಾಗಾದ್ರೆ ಎಲ್ಲರ ಎದುರು ಅನಾಮಿಕಾ ಶವ ಹೂತ್ನ, ಕೊಲೆಯಾದ ಶವಗಳನ್ನ ಹಾಗೆ ಹೂಳ್ತಾರ, ಒಬ್ಬನೇ ಹೂತಿಲ್ಲ ಅಂತ ಅವನೇ ಹೇಳ್ಕೊಂಡಿದ್ದಾನೆ. ಇದು ನಂತರದ ದಿನಗಳ ಸ್ಟೇಟ್ಮೆಂಟ್. ರಾಷ್ಟ್ರೀಯ ಸುದ್ದಿವಾಹಿನಿಗೆ ಅನಾಮಿಕಾ ಸಂದರ್ಶನ ಕೊಟ್ಟ. ಇಂಡಿಯಾ ಟುಡೇಗೆ ನೀಡಿದ ಸಂದರ್ಶನದಲ್ಲಿ ಆ ಹೇಳಿಕೆ, ಶವ ಹೂಳ್ತಾ ಇದ್ದ ಪ್ರಕ್ರಿಯೆಯನ್ನ ಆ ಅನಾಮಿಕಾ ವಿವರಿಸಿದ್ದಾನೆ. ಈತನ ಹೇಳಿಕೆ ಪ್ರಕಾರವೇ ಶವದ ಬಗ್ಗೆ ಮಾಹಿತಿ ಬರ್ತಾ ಇದ್ದಿದ್ದು ಎಲ್ಲಿಂದ ಅಂತ ಕೂಡ ಆತ ಹೇಳಿದಾನೆ. ರಾಷ್ಟ್ರೀಯ ಸುದ್ದಿವಾಹಿನಿಗೆ ಈತ ಸಂದರ್ಶನ ಕೊಟ್ಟಿದ್ದಾನೆ, ಬೇರೆ ಯಾರ ಕೈಗೂ ಸಿಗಲಿಲ್ಲ ಈತ. ರಾಷ್ಟ್ರೀಯ ಸುದ್ದಿವಾಹಿನಿ ಒಂದಕ್ಕೆ ಈತ ಸಂದರ್ಶನ ಕೊಟ್ಟು ಒಂದಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ದಾನೆ. ಒಬ್ಬನೇ ಹೂತಿಲ್ಲ ಅಂತ ಹೇಳ್ತಾ ಇದ್ದಾನೆ. ಪೊಲೀಸರ ಮುಂದೆ ಹೋಗಿ ಈತ ದೂರು ಕೊಟ್ಟಾಗ ಹೇಳಿದ್ದು, ಅವರು ನನಗೆ ಹಿಂಸೆ ಕೊಡ್ತಾ ಇದ್ರು, ಬಡಿತಾ ಇದ್ರು, ಹೆದರಿಸ್ತಾ ಇದ್ರು, ಹೋಗಿ ಹೆಣ ಹೂತು ಬಾ ಅಂತಿದ್ರು ಅಂತ. ಆದ್ರೆ ಈತ ನ್ಯಾಷನಲ್ ಮೀಡಿಯಾಗೆ ಸಂದರ್ಶನ ಕೊಟ್ಟಾಗ ನಾನು ಒಬ್ಬನೇ ಈ ಹೆಣಗಳನ್ನ ಹೂಳ್ತಾ ಇರಲಿಲ್ಲ ಅನ್ನೋ ಹೇಳಿಕೆ ಕೊಟ್ಟ. ಈತನ ಹೇಳಿಕೆ ಪ್ರಕಾರ ಶವದ ಬಗ್ಗೆ ಮಾಹಿತಿ ಬರ್ತಾ ಇದ್ದದ್ದೇ ದೇವಸ್ಥಾನದ ಮಾಹಿತಿ ಕಚೇರಿಯಿಂದ. ಮಾಹಿತಿ ಕಚೇರಿಯವರು ರೂಮ್ ಬಾಯ್ಗಳ ಮೂಲಕ ಈ ಅನಾಮಿಕನಿಗೆ ಹೇಳಿಕೆ ಕಳಿಸ್ತಾ ಇದ್ರಂತೆ. ಈತ ತನ್ನ ಭಾವ, ಮಾವ, ಅಣ್ಣನ ಜೊತೆ ಸೇರ್ಕೊಂಡು ಹೂಳ್ತಾ ಇದ್ನಂತೆ. ನಿಜಕ್ಕೂ ಅವರೆಲ್ಲ ರೇಪ್ ಅಂಡ್ ಮರ್ಡರ್ ಆಗಿದ್ದ ಯುವತಿಯರ ಶವಗಳಾಗಿದ್ವು ಅವು. ಆ ಶವಗಳನ್ನ ತುಂಬಾ ರಹಸ್ಯವಾಗಿ ಹೂಳ್ತಾರಲ್ವಾ, ಎಲ್ಲರ ಮುಂದೆ ಬನ್ನಿ ಎಲ್ಲರೂ ಹೋಗಿ ಶವ ಹೂಳಿ ಅಂತ ಹೇಳ್ತಾ ಇದ್ರ. ಅನಾಮಿಕಾ ಏನ್ ಹೇಳ್ದ ಕೇಳಿಸ್ಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.